ಇವತ್ತು ಬದನೆಕಾಯಲ್ಲಿ ಫ್ರೈ ಮಾಡೋಣ ಅಂತ. ತಿಳಿ ಸಾರಿಗೆ ಜೊತೆಗೆ ನೆಂಚಕ್ಕೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊಟ್ಟುಗುಳ್ಳ ತೊಗೊಂಡಿದ್ದೀನಿ. ನೀವು ಬೇರೆ ಯಾವ ಬ್ರಿಂಜಾಲ್ ಬೇಕಾದ್ರೂ ತೊಗೋಬೋದು. ದೊಡ್ಡ ಪರ್ಪಲ್ ಕಲರ್ ಬ್ರಿಂಜಾಲ್ ಬರುತ್ತಲ್ಲ, ಬದನೆಕಾಯಿ ದೊಡ್ಡದು, ಅದನ್ನು ತೊಗೊಬೋದು. ಅದನ್ನು ತಗೊಂಡು ನೀಟಾಗಿ ಕಟ್ ಮಾಡಿಕೊಂಡು ಯಾವ ಸೈಜಿಗೆ ಬೇಕೋ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳೋಣ. ಇಲ್ಲಿ ಮಸಾಲೆಗೆ ಒಂದು ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಚಮಚ ಅರಶಿನ, ಒಂದು 1/4 ಚಮಚದಷ್ಟು ಪೆಪ್ಪರ್ ಪೌಡರು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ 2 ಸ್ಪೂನ್ ಹಾಕೋತಾ ಇದ್ದೀನಿ, ಯಾಕಂದರೆ ಅದೇನು ಜಾಸ್ತಿ ಖಾರ ಬರೋದಿಲ್ಲ. ಇದಕ್ಕೆ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪುಡಿ, ಉಪ್ಪು, ಆಮೇಲೆ ಹುಣಸೆ ಹಣ್ಣಿನ ನೀರು. ನೀವು ಬೇಕಾದರೆ ವಿನೆಗರ್ ಹಾಕ್ಕೋಬೋದು, ಇಲ್ಲ ಲಿಂಬೆಹಣ್ಣಿನ ರಸನೂ ಹಾಕ್ಕೋಬೋದು. ಇಲ್ಲಿ ನಾನು ಹುಣಸೆ ಹಣ್ಣಿನ ನೀರು ಹಾಕೋತಾ ಇದ್ದೀನಿ, ನಂಗೆ ಅದೇ ಇಷ್ಟ. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಪೇಸ್ಟ್ ಆದಮೇಲೆ ನೀಟಾಗಿ ಒಂದೊಂದೇ ಬದನೆಕಾಯಿ ಸ್ಲೈಸ್ಗೆ ನೀಟಾಗಿ ಹಚ್ಕೊಂಡು ಒಂದು ಅರ್ಧದಿಂದ 1 ಗಂಟೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದೊಂಚೂರು ಮಸಾಲೆ ಚೆನ್ನಾಗಿ ಹಿಟ್ಕೊಳ್ಳುತ್ತೆ. ನಾನು ಯೂಶ್ವಲಿ ಮಸಾಲೆಗೆ ನಮ್ಮ ಮಂಗಳೂರು ಸ್ಟೋರಲ್ಲಿ ನಾನಾ ಹುಡಿ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತೀನಿ. ಅದಕ್ಕೆ ಜಸ್ಟ್ ಹುಣಸೆ ಹಣ್ಣಿನ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಪೇಸ್ಟ್ ರೆಡಿಯಾಗಿ ಹೋಗಿಬಿಡುತ್ತೆ. ಅದಕ್ಕೆ ಹಚ್ಚಿಟ್ಬಿಡ್ತೀನಿ. ಇಲ್ಲಿ ನಾನಾ ಹುಡಿ ಸಿಗ್ದಿಲ್ದವರಿಗೆ ಇದಿಷ್ಟು ಮಸಾಲೆ ಹಾಕಿ ಪೇಸ್ಟ್ನ ರೆಡಿ ಮಾಡ್ಕೋಬೋದು. ಈಗ ಸ್ವಲ್ಪ ನೀರು ಹಾಕಿ ಪೇಸ್ಟ್ ರೆಡಿ ಮಾಡಿಕೊಂಡು ಹಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ತವಕ್ಕೆ ಎಣ್ಣೆ ಹಾಕ್ಕೊಂಡು ಈ ಮೀಡಿಯಮ್ ರವೆ ಬರುತ್ತೆ, ಬಾಂಬೆ ರವೆ ಬರುತ್ತಲ್ಲ, ಅದಕ್ಕೆ ಒಂದೊಂದೇ ಸ್ಲೈಸ್ನ ಡಿಪ್ ಮಾಡಿಬಿಟ್ಟು ರವೆ ಮೇಲೆ ಎಣ್ಣೆ ಕಾದ ನಂತರ ಅದಕ್ಕೆ ಒಂದೊಂದೇ ತವ ಮೇಲೆ ಇಟ್ಟು ಕಾಯಿಸ್ಬೇಕು. ಎರಡೂ ಕಡೆ ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಕಾಯಿಸಿದ್ರೆ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಹೊರಗಡೆ ಫುಲ್ಲು ಕ್ರಿಸ್ಪಿ ಇರುತ್ತೆ ರವೆ ಹಾಕಿರೋದ್ರಿಂದ, ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿ, ಬೆಣ್ಣೆ ಥರ ಕರ್ಗೋಗುತ್ತೆ ಬಾಯಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ. ಇದು ಬೇಯೋದಕ್ಕೆ ಒಂದು 5ರಿಂದ 8 ನಿಮಿಷ ಬೇಕು ಈಚ್ ಸೈಡ್. ಸ್ಪೂನ್ನ ಚುಚ್ಚಿ ನೋಡಿಬಿಟ್ರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಬಿಸಿ ಬಿಸಿ ಬದನೆಕಾಯಿ ಫ್ರೈ ರೆಡಿ.